ಈ ವಾರ ತುಂಬಾನೇ ಮನರಂಜನೆ ಕೊಟ್ಟಂತಹ ವಾರ ಅಂತ ಹೇಳ್ಬೋದು. ಅಲ್ಲಿ ಜಗಳ ಆಯ್ತು, ತಮಾಷೆ ಇತ್ತು, ಟಾಸ್ಕ್ ಇತ್ತು, ಮೈಂಡ್ ಗೇಮ್ ಇತ್ತು. ಒಟ್ಟಾರೆ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈಗ ವಾರಾಂತ್ಯ ಬಂದಿದೆ. ಮತ್ತೆ ವಾರದ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಯಾವೆಲ್ಲ ವಿಚಾರದ ಬಗ್ಗೆ ಕಿಚ್ಚ ಗರಂ ಆಗ್ತಾರೆ, ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ತಾರೆ, ಯಾರಿಗೆ ಬುದ್ಧಿ ಮಾತು ಹೇಳ್ತಾರೆ, ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 50 ದಿನಗಳನ್ನ ಪೂರೈಸಿ ಬಿಗ್ ಬಾಸ್ ಮುನ್ನುಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ಗಳ ಎಂಟ್ರಿ ಆಗುತ್ತೆ. ರಜತ್ ಹಾಗೆ ಶೋಭಾ ಶೆಟ್ಟಿ ಇಬ್ಬರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ. ಈ ವಾರದಲ್ಲಿ ಯಾರೆಲ್ಲ ಸ್ಪರ್ಧಿಗಳಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಬಹುದು, ಯಾವೆಲ್ಲ ವಿಚಾರ ಹೈಲೈಟ್ ಆಗ್ಬಹುದು, ಅದೆಲ್ಲದರ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಮಾಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ರೀತಿ ಇದ್ರೆ ಆಗೋದಿಲ್ಲ. ನಾವು ಯಾರನ್ನ ಹೊರ ಹೋಗ್ಬೇಕು, ಹೊರ ಕಳಿಸ್ಬೇಕು, ಆ ವ್ಯಕ್ತಿನ ಟಾರ್ಗೆಟ್ ಮಾಡಿ ಡಿಸ್ಕಸ್ ಮಾಡಿ ನಾವು ಒಬ್ರನ್ನ ಆಯ್ಕೆ ಮಾಡಿ ನಾಮಿನೇಟ್ ಮಾಡಬೇಕು. ನಮ್ಮೆಲ್ಲರ ಆಯ್ಕೆ ಒಂದೇ ಆಗಿರ್ಬೇಕು. ಈ ರೀತಿಯಾಗಿ ಚರ್ಚೆ ಮಾಡ್ತಾರೆ. ಇದು ವೀಕೆಂಡ್ ನಲ್ಲಿ ಖಂಡಿತವಾಗ್ಲೂ ಇದು ಚರ್ಚೆ ಆಗ್ಬೇಕಾದಂತಹ ವಿಷಯ ಅಂತ ಹೇಳ್ಬೋದು. ಇನ್ನು ಭವ್ಯ ಅವರ ವಿಚಾರದಲ್ಲಿ, ಭವ್ಯ ಅವರು ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ನೀವೆಲ್ಲರೂ ನೋಡ್ತಿದ್ದೀರಿ. ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ರು, ಅದೇ ರೀತಿಯಲ್ಲಿ ಕಳೆದ ವಾರದಲ್ಲೂ ಅವರು ಕ್ಯಾಪ್ಟನ್ಸಿ ಹಂತಕ್ಕೆ ಹೋಗಿ ಮಿಸ್ ಮಾಡ್ಕೊಂಡಿದ್ರು. ಈ ರೀತಿಯಾಗಿ ಸಾಕ್ತಾ ಇದೆ. ಆದ್ರೆ ಒಂದಷ್ಟು ವಾರಗಳನ್ನ ನೋಡ್ತಾ ಇದ್ರೆ ನಾವು ಅಲ್ಲಿ ತ್ರಿವಿಕ್ರಮ್ ಅವರ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದು ಟಾಸ್ಕ್ ವಿಚಾರದಲ್ಲಿ, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸಂದರ್ಭದಲ್ಲಿ ಇರುವಂತಹ ವೇಳೆಯಲ್ಲೂ ಆಗಿರಬಹುದು. ಎಲ್ಲಾ ಸಂದರ್ಭದಲ್ಲೂ ಬಹುತೇಕ ತ್ರಿವಿಕ್ರಮ್ ಅವರಿಗೆ ಅಂಟಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಅವರು ಸಹ ಭವ್ಯ ಅವರಿಗೆ ಟಿಪ್ಸ್ ಕೊಡ್ತಾ ಅವ್ರನ್ನ ಪೋಷಣೆ ಮಾಡುವಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಅವರು ಟಾರ್ಗೆಟ್ ಆಗ್ತಾ ಇಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಉಳಿದ ಸ್ಪರ್ಧಿಗಳಿಂದ ಟಾರ್ಗೆಟ್ ಆಗ್ತಾರೆ. ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲಿ ಅಷ್ಟು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಸಿಗ್ತಾ ಇಲ್ಲ ಅವರಿಂದ. ತುಂಬಾ ಒಳ್ಳೆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಆಟ ಆಡ್ತಿದ್ದಾರೆ ಹೊರತು ಬೇರೆ ಸಂದರ್ಭದಲ್ಲಿ ತಾವು ಬಿಗ್ ಬಾಸ್ ಮನೆಯಲ್ಲಿ ಪ್ರೂವ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ. ಹೀಗಾಗಿ ಮುಂದಿನ ದಿನದಲ್ಲಿ ಇದು ಅವರಿಗೆ ಮುಳ್ಳಾಗಬಹುದು. ಈ ರೀತಿಯಾಗಿದ್ರೆ ಟಾರ್ಗೆಟ್ ಆಗಬಹುದು. ಹೀಗಾಗಿ ಈ ವಾರದಲ್ಲೇ ಒಂದು ಕಿವಿ ಮಾತನ್ನ ಹೇಳಿದ್ರೆ ಭವ್ಯ ಅವರು ಅದನ್ನ ಸರಿಪಡಿಸ್ಕೊಳ್ತಾರೆ. ಹೀಗಾಗಿ ಈ ವಾರದ ಅದು ಸಹ ಒಂದು ಹೈಲೈಟ್ ಆಗ್ಬೇಕಾದಂತಹ ವಿಚಾರ ಅಂತ ಹೇಳ್ಬೋದು. ಇನ್ನು ಮಂಜು ಮತ್ತು ತ್ರಿವಿಕ್ರಮ್ ಅವರು ಏನಾಗುತ್ತೆ ಈ ವಾರದಲ್ಲಿ? ಈ ಇಬ್ಬರು ಚೆನ್ನಾಗಿ ಆಡ್ತಿದ್ದಾರೆ. ತ್ರಿವಿಕ್ರಮ್ ಅವರು ತಮ್ಮದೇ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡ್ತಿದ್ದಾರೆ. ಉಗ್ರ ಮಂಜು ಅವರು ಟಾಸ್ಕ್ಗಳಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವಾಗ ಶೋಭಾ ಶೆಟ್ಟಿ ಅವರಿಂದ ಉಗ್ರ ಮಂಜು ಅವರಿಗೆ ಸರಿಯಾದ ರೀತಿಯಲ್ಲಿ ಟೀಮ್ನಲ್ಲಿ ಮನ್ನಣೆ ಸಿಗೋದಿಲ್ಲ, ಎಲ್ಲರಿಂದ ನೆಗ್ಲೆಕ್ಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ, ಆಗ ಒಂದು ಮಾತನ್ನ ಹೇಳ್ತಾರೆ ತ್ರಿವಿಕ್ರಮ್ ಅವರ ಜೊತೆಗೆ, ನಾವೇನಾದ್ರೂ ನಮ್ಮಿಬ್ರ ಒಂದು ಶಕ್ತಿಯ ಬಗ್ಗೆ ಉಳಿದವರಿಗೆ ಗೊತ್ತಿಲ್ಲ, ನಾವಿಬ್ರು ಒಂದಾದ್ರೆ ಇವ್ರ್ಯಾರು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಅಂದ್ರೆ ಉಳಿದ ಸ್ಪರ್ಧಿಗಳನ್ನ ತಮಗಿಂತ ಬಲಶಾಲಿ ಅಲ್ಲ, ಅವರೆಲ್ಲದ್ರಲ್ಲೂ ಹಿಂದುಳಿದಿದ್ದಾರೆ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ರಜತ್ ಅವರು ಸಹ ಟಕ್ಕರ್ ಕೊಡೋ ರೀತಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಂತಹ ಸ್ಪರ್ಧಿಗಳು ಸಹ ತಮ್ಮದೇ ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅದು ಹನುಮಂತು ಆಗಿರ್ಬಹುದು, ಬೇರೆ ಬೇರೆ ಸ್ಪರ್ಧಿಗಳಾಗಿರ್ಬಹುದು. ಕೇವಲ ಇಲ್ಲಿ ಟಾಸ್ಕ್ ನಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡಿದ ತಕ್ಷಣ ಇವರು ಒಂದು ರೀತಿಯ ಅಹಂನಲ್ಲಿ ಮಾತನಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಆ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಆ ಮಾತಿನ ಅಗತ್ಯ ಇರಲಿಲ್ಲ. ಹೀಗಾಗಿ ಇವ್ರು ಮಾತ್ರನ ಗೆಲ್ಲುವಂತಹ ಸ್ಪರ್ಧಿಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಈ ವಿಚಾರನೂ ಸಹ ಹೈಲೈಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕಳಪೆ ಉತ್ತಮ ವಿಚಾರ, ವಾರದಿಂದ ವಾರದಕ್ಕೆ ನೀವು ಸಹ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅವರು ಕಳಪೆ ಉತ್ತಮ ವಿಚಾರದಲ್ಲಿ ಪದೇ ಪದೇ ಸ್ಪರ್ಧಿಗಳು ಎಡವುತ್ತಿದ್ದಾರೆ ಅಂತ. ಕಳೆದ ಸೀಸನ್ಗಳಲ್ಲೂ ಈ ರೀತಿಯಾಗಿ ನಡ್ಕೊಂಡ್ ಬಂದಿದ್ದಿದೆ. ಸೊ ಇಲ್ಲೇನಾಗುತ್ತೆ, ತುಂಬಾನೇ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಕಳಪೆ ವಿಚಾರದಲ್ಲಿ ಉತ್ತಮ ವಿಚಾರದಲ್ಲಿ ಆಯ್ಕೆ ಮಾಡಿರುವಂಥದ್ದು. ಏನಾಗುತ್ತೆ, ಧರ್ಮ ಅವರಾಗಿರ್ಬೋದು, ಧನರಾಜ್ ಅವ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ಹನುಮಂತು ಅವರಾಗಿರ್ಬೋದು, ತುಂಬಾನೇ ಬೇರೆ ಬೇರೆ ಸ್ಪರ್ಧಿಗಳು ವೈಯಕ್ತಿಕ ಕಾರಣಗಳನ್ನ ಕೊಡ್ತಾರೆ. ತುಂಬಾ ಸಿಲ್ಲಿ ಅನ್ಸುತ್ತೆ. ಇಡೀ ವಾರದಲ್ಲಿ ಉತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳು ನೆಗ್ಲೆಕ್ಟ್ ಆಗ್ತಿದ್ದಾರೆ. ಅವ್ರನ್ನ ನೋಟಿಸ್ ಮಾಡ್ತಾ ಇಲ್ಲ ಉಳಿದ ಸ್ಪರ್ಧಿಗಳು. ತಮ್ಮ ದ್ವೇಷಕ್ಕೆ ತಮಗ್ಯಾರು ಚೆನ್ನಾಗಿ ಅನ್ನಿಸ್ತಾರೆ, ತಮಗ್ಯಾರು ಟಾರ್ಗೆಟ್ ಮಾಡಬೇಕು ಅವ್ರನ್ನ ಕಳಪೆ ಕೊಡೋದು, ತಮ್ಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೆ, ತಮ್ಮ ಜೊತೆಗೆ ಯಾರು ಚೆನ್ನಾಗಿ ಮಾತಾಡಿದ್ದಾರೆ ಇಡೀ ವಾರದಲ್ಲಿ, ತಮ್ಗೆ ಯಾರು ಫೇವರ್ ಆಗಿದ್ದಾರೆ ಅವ್ರನ್ನ ಉತ್ತಮ ಕೊಡುವಂತ ಈ ರೀತಿಯಾಗಿ ಹೋಗ್ತಾ ಇದೆ. ಸೊ ಪದೇ ಪದೇ ಈ ರೀತಿಯಾಗಿ ಮಾಡ್ತಿರೋದಕ್ಕೆ ಖಂಡಿತವಾಗ್ಲೂ ವಾರಾಂತ್ಯದಲ್ಲಿ ಒಂದು ಖಡಕ್ ಆಗಿರೋ ಕ್ಲಾಸ್ನ ಅಗತ್ಯ ಇದೆ ಅಂತ ಹೇಳ್ಬಹುದು. ಇನ್ನು ಚೈತ್ರಾ ಕುಂದಾಪುರ ಅವರ ವಿಚಾರ, ತಾವು ಪಾಯಿಂಟ್ಸ್ ಅನ್ನ ಕದ್ರೆ ಅದನ್ನ ಐಶ್ವರ್ಯ ಅವರು ಒಪ್ಕೊಳ್ಬೇಕು. ಆದ್ರೆ ಚೈತ್ರಾ ಅವರ ಬಳಿಯಿಂದ ಪಾಯಿಂಟ್ಸ್ ಅನ್ನ ಕದಿಯೋಕೆ ಬಂದಂತಹ ಸಂದರ್ಭದಲ್ಲಿ ಅವರು ಆಕ್ರೋಶಗೊಳ್ತಾರೆ. ಎರಡೂ ಸಂದರ್ಭ ಒಂದೇ, ಪಾಯಿಂಟ್ಸ್ ಅನ್ನ ಕದೀತಾ ಇರುವಂತದ್ದು. ಆದ್ರೆ
ಚೈತ್ರ ಅವರ ಪ್ರತಿಕ್ರಿಯೆ ಮಾತ್ರ ಅದಕ್ಕೆ ಬೇರೆ ಬೇರೆ ರೀತಿಯಾಗಿತ್ತು. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಯಾರ ಮೇಲೆ, ಐಶ್ವರ್ಯ ಅವರ ಮೇಲೆ. ಸೊ ಈ ರೀತಿಯ ಒಂದು ಎರಡು ರೀತಿಯ ಸನ್ನಿವೇಶದಲ್ಲಿ ಅವರ ಎರಡು ರೀತಿಯ ಬೇರೆ ಬೇರೆಯಾದಂತಹ ಪ್ರತಿಕ್ರಿಯೆ. ಇದು ಖಂಡಿತವಾಗ್ಲು ಹೋದ ವಾರದಲ್ಲಿ ಚೈತ್ರ ಅವರು ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಕಿಚ್ಚ ಅವರು ಅನ್ನೋದನ್ನ ಚೈತ್ರ ಅವರಿಗೆ ನೀವು ನೋಡಿದ್ದೀರಿ. ಅದೇ ರೀತಿಯಲ್ಲಿ ಈ ವಾರದಲ್ಲೂ ಚೈತ್ರ ಅವರನ್ನ ಈ ವಿಚಾರದಲ್ಲಿ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಳ್ಳಬಹುದು. ಇನ್ನು ಸುರೇಶ್ ಅವರ ವಿಚಾರಕ್ಕೆ ಬಂದ್ರೆ, ಟಾಸ್ಕ್ ನಲ್ಲಿ ಆಡುವಂತಹ ಸಂದರ್ಭದಲ್ಲಿ ಎರಡು ಕಡೆ, ಒಂದು ಟಾಸ್ಕ್ ನಲ್ಲಿ ಅವರು ಕೈ ಚೆಲ್ತಾರೆ, ದಾರವನ್ನ ಬಿಟ್ಟು ಎಡವಟ್ಟನ್ನ ಮಾಡ್ತಾರೆ. ಅದು ಯಾಕೆ ಅನ್ನೋದು ಸ್ಪಷ್ಟವಾಗಿಲ್ಲ. ಅಲ್ಲಿ ಅವ್ರಿಗೆ ಕೈ ನೋತಿತ್ತು ಅನ್ನೋ ರೀಸನ್ ಕೊಟ್ರು, ಆದ್ರೆ ಅದು ಸರಿಯಾಗಿ ಕಾಣಿಸ್ಲಿಲ್ಲ. ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಅನ್ನೋ ಅಂತ ಸುರೇಶ್ ಅವರು ಇದ್ದಂತಹ ಟೀಮ್ನವ್ರು, ಉಳಿದಂಥವ್ರು ಯಾರು ಭವ್ಯ ಆಗಿರ್ಬೋದು, ತ್ರಿವಿಕ್ರಮ ಆಗಿರ್ಬೋದು, ಅವರು ಈ ರೀತಿಯಾಗಿ ಯೋಚಿಸ್ತಾರೆ. ಇನ್ನೊಂದು ಸಂದರ್ಭ ಅಂತ ಹೇಳಿದ್ರೆ ವಾಲ್ ಟಾಸ್ಕ್ ನಲ್ಲಿ ರಜತ್ ಅವರು ಸುರೇಶ್ ಒಬ್ಬರ ಮೇಲೆ ಮುಗಿ ಬೀಳ್ತಾರೆ. ಹೀಗಾಗಿ ಏನಾಗುತ್ತೆ, ಅಲ್ಲಿ ಅವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಅಂತ ಸುರೇಶ್ ಅವರು ಆಕ್ರೋಶಗೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಿಂದನೇ ಹೊರಗೆ ಹೋಗ್ತೀನಿ ಈ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಸುರೇಶ್ ಅವರಿಗೆ ಕಿವಿ ಮಾತು ಹೇಳ್ತಾರೆ ಅನ್ನೋ ವಿಚಾರದ ಬಗ್ಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದಲ್ಲ. ಯಾಕೆ ಅಂತ ಹೇಳಿದ್ರೆ, ಕೇವಲ ಅದೊಂದು ವಿಚಾರಕ್ಕೆ ಅವರು ಬೈದ್ರು ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದನೇ ಹೊರ ಹೋಗ್ತೀನಿ, ನಂಗೆ ಆಟನೇ ಬೇಡ ಅಂತ ಅದನ್ನ ಎಕ್ಸಿಟ್ ಆಗ್ತೀನಿ ಅನ್ನೋಂಥ ಮಾತು ಈ ಹಿಂದೆ ಏನೇನಾಗಿತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಅದು ಜಗದೀಶ್ ಅವರ ವಿಚಾರದಲ್ಲಾಗಿರ್ಬೋದು, ರಂಜಿತ್ ಅವರ ವಿಚಾರದಲ್ಲಾಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಯಾವ ರೀತಿ ಹೊರ ಹೋಗಿದ್ರು ಅಂತ. ಆದ್ರೆ ಇಲ್ಲಿ ಸುರೇಶ್ ಅವರು ಒಳ್ಳೆಯ ಆಟಗಾರನ ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ ತಪ್ಪಿರುವಂಥದ್ದು ರಜತ್ ಅವರು ಹೇಳಿದಂತ ಮಾತು. ಆದ್ರೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತಿರೋದು ಸರಿ ಅಲ್ಲ. ಇಷ್ಟಕ್ಕೆ ಆಟವನ್ನ ಕ್ವಿಟ್ ಮಾಡ್ತೀನಿ, ಎಲ್ಲಿ ಹೋಯ್ತು ನಿಮ್ಮ ಒಂದು ಶ್ರದ್ಧೆ ಅಥವಾ ನಿಮ್ಮ ಹುಮ್ಮಸ್ಸು ಅನ್ನೋ ರೀತಿನಲ್ಲಿ ವಾರಾಂತ್ಯದಲ್ಲಿ ಇದು ಸಹ ಹೈಲೈಟ್ ಆಗಬಹುದು. ಅದರಲ್ಲೂ ಕಳೆದ ವಾರದಲ್ಲಿ ಅವರು ಕಿಚ್ಚನ ಚಪ್ಪಾಳೆಯನ್ನು ಸಹ ತೆಗೆದುಕೊಂಡಿದ್ರು. ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ಬೇಕಾಗುತ್ತೆ ಈ ಎಲ್ಲ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಸುರೇಶ್ ಅವರಿಗೆ ಕಿವಿ ಮಾತನ್ನ ಹೇಳಲೇಬೇಕಾಗುತ್ತೆ. ಇನ್ನು ರಜತ್ ಅವರು ಆಡಿದಂತಹ ಮಾತುಗಳು, ಇದು ಪ್ರಮುಖವಾಗಿ ಬಿಗ್ ಬಾಸ್ನ ಈ ಒಂದು ವಾರಾಂತ್ಯದಲ್ಲಿ ಕಿಚ್ಚ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಳ್ಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಪದೇ ಪದೇ ಒಂದು ಪದವನ್ನ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಮಾತನಾಡಿರುವಂಥದ್ದು. ಅದರಲ್ಲೂ ಟಾಸ್ಕ್ ನಲ್ಲಿ ಸುರೇಶ್ ಅವರು ಸಹ ಪೈಪೋಟಿ ಕೊಡ್ತಿದ್ದಾರೆ, ಸಮನಾಗಿ ಆಡ್ಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ರು. ಆದ್ರೆ ಮೈ ಮೇಲೆ ಬಿದ್ದು ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ರಜತ್ ಅವರು. ಜೊತೆಗೆ ಒಂದು ಪದವನ್ನ ಬಳಕೆ ಮಾಡಿರುವಂಥದ್ದು, ಅದರ ಅಗತ್ಯ ಇರಲಿಲ್ಲ ಅಲ್ಲಿ. ಸೊ ಒಬ್ರಿಗೆ ಆ ಮಾತು ಯಾವುದೇ ಆಗಿರ್ಬೋದು, ಪದ ಯಾವುದೇ ಆಗಿರ್ಬೋದು, ಆದ್ರೆ ಹರ್ಟ್ ಆಗ್ತಿದೆ ಅನ್ನೋ ವಿಚಾರ ಬಂದಾಗ ಸುಮ್ಮನಾಗ್ಬೇಕಾಗುತ್ತೆ. ಆದ್ರೂ ನಾನು ಪದೇ ಪದೇ ಅದನ್ನೇ ಬಳಸ್ತೀನಿ, ನಾನು ಜಗ್ಗಲ್ಲ ಅನ್ನೋ ರೀತಿನಲ್ಲಿ ರಜತ್ ಅವರ ಪ್ರತಿಕ್ರಿಯೆ ಏನಿದೆ, ಇದು ಒಂದು ರೀತಿ ಉಳಿದ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಖಂಡಿತವಾಗ್ಲೂ ಈ ವಾರಾಂತ್ಯದಲ್ಲಿ ರಜತ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಅದು ಸೂಕ್ತ ಕಾರಣ ಇದೆ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ, ರಜತ್ ಒಬ್ಬ ಒಳ್ಳೆ ಸ್ಪರ್ಧಿ ಕೇವಲ ಮಾತಿನ ಭರದಲ್ಲಿ ಅಥವಾ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಬಳಸಿದಂತಹ ಪದಗಳಿಂದ ತಮ್ಮ ವ್ಯಕ್ತಿತ್ವದ ಕಾರಣಕ್ಕೆ ಅಥವಾ ಪದೇ ಪದೇ ಆ ರೀತಿಯಾದಂತಹ ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ರೆ, ಆ ಪದವನ್ನ ಬಳಸ್ತಾ ಇದ್ರೆ, ಆ ವಿಚಾರಕ್ಕೆ ಒಬ್ಬ ಒಳ್ಳೆ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿಯಿಂದ ಅಥವಾ ಟಾಪ್ 5ರಿಂದ ವಂಚಿತ ಆಗಬಾರ್ದು ಅನ್ನೋ ಕಾರಣಕ್ಕೆ. ಟಾಸ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅಥವಾ ಬೇರೆ ಬೇರೆ ಸ್ಪರ್ಧಿಗಳ ಜೊತೆಗೆ ಅವರು ಮಾತನಾಡುವ ಬೆರೆಯುವಂತ ರೀತಿ ಆಗಿರ್ಬೋದು, ಮನೋರಂಜನೆಯಲ್ಲಿ ಅವರಿಗೆ ಸಾಕಷ್ಟು ಕೆಪಾಸಿಟಿ ಇದೆ, ಸಮರ್ಥರಾಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಒಬ್ಬ ಸೂಕ್ತವಾದಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಹೀಗಾಗಿ ಈ ವಾರಾಂತ್ಯದಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ಆ ಒಂದು ತಪ್ಪನ್ನ ಅವರು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವೀಕ್ಷಕರ ಕೆಂಗಣಿಗೆ ಗುರಿ ಆಗ್ತಾರೆ. ಅಂತಿಮವಾಗಿ ಟಾಪ್ 5ರಲ್ಲಿ ಬಂದರೂ ಸಹ ಟ್ರೋಫಿಗೆ ಹತ್ರ ಆಗೋದ್ರಲ್ಲಿ ಅವರು ಏಳುತ್ತಾರೆ. ಈ ವಿಚಾರದಲ್ಲಿ ಈಗಲೇ ಅವರನ್ನ ಸರಿಪಡಿಸಿದ್ರೆ ಮುಂದೆ ಅವರು ಒಳ್ಳೆಯ ಸ್ಪರ್ಧಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ಒಂದು ಕ್ಲಾಸ್ನ ಅಗತ್ಯ ಇದೆ ಅಂತ ಹೇಳ್ಬೋದು. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ಮಾತನ್ನ ಹೇಳ್ತಾರೆ ರಜತ್ ಅವರು, ಹುಡುಗಿರ್ ಕೈ ಹಿಡ್ಕೊಂಡು ಓಡಾಡ್ದ ಹಾಗೆ ಅಲ್ಲ ಟಾಸ್ಕ್ಗಳನ್ನ ಆಡೋದು ಅನ್ನೋ ರೀತಿನಲ್ಲಿ ಶಿಶಿರ್ ಅವರನ್ನ ಉದ್ದೇಶಿಸಿ ರಜತ್ ಅವರು ಆ ಮಾತನ್ನ ಹೇಳ್ತಾರೆ. ಇಲ್ಲಿ ಮತ್ತೆ ವಿವಾದಕ್ಕೀಡಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಉಗ್ರ ಮಂಜು ಅವರು ಸಹ ಇದನ್ನ ಖಂಡಿಸ್ತಾರೆ. ನಾವು 100 ದಿನಗಳವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಬೇಕು, ಆಗ ಮಾನಸಿಕವಾಗಿ ಯಾರಾದ್ರೂ ಜೊತೆಗೆ ಇರ್ಲೇಬೇಕಾಗುತ್ತೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಇಲ್ಲಿ ಶಿಶಿರ್ ಅವರು ಆಡ್ತಿಲ್ಲ ಅನ್ನೋದನ್ನ ರಜತ್ ಅವರು ನೇರವಾಗಿ ಹೇಳ್ಬೋದಿತ್ತು, ಆದ್ರೆ ಹೇಳೋ ರೀತಿ ಸರಿಯಾಗಿಲ್ಲ. ಅದನ್ನ ಬೇರೆ ರೀತಿನಲ್ಲೇ ಹೇಳೋಕೆ ಹೋಗಿ
ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದು ಅವರಿಗೇ ನೆಗೆಟಿವ್ ಆಗಿರುವಂತಹ ಅಂಶ. ಆಗ ಮಹಿಳಾ ಸ್ಪರ್ಧಿಗಳು ಅವ್ರ ಮೇಲೆ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಶಿಶಿರ್ ಅವರು ಸಹ ಮುಂದಿನ ದಿನದಲ್ಲಿ ಇದಕ್ಕೆ ಉತ್ತರ ಸಿಗಬಹುದು, ತಿರುಗಿ ಬೀಳಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಇದು ರಜತ್ ಅವರ ವಿಚಾರ ಆದ್ರೆ, ರಜತ್ ಅವರು ಎಲ್ಲಾ ರೀತಿಯಲ್ಲೂ ಸಮರ್ಥರು. ಮಾತಿಗೆ ಅವರು ತಮ್ಮ ಮಾತಿಗೆ ಕಡಿವಾಣವನ್ನ ಅವರೇ ಹಾಕೊಳ್ಬೇಕು, ಇಲ್ಲದಿದ್ರೆ ಮುಂದೆ ಪರಿಣಾಮವನ್ನು ಎದುರಿಸ್ತಾರೆ. ಇದು ರಜತ್ ಅವರ ವಿಚಾರ ಆದ್ರೆ, ಇನ್ನು ಮತ್ತೊಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ, ಇವ್ರಿಗೂ ಸಹ ಸ್ವಲ್ಪ ಜಾಸ್ತಿನೇ ಕ್ಲಾಸ್ ತೆಗೆದುಕೊಳ್ಬೇಕಾದಂತಹ ಅಗತ್ಯ ಇದೆ. ಅವ್ರ ಮೇಲಿದ್ದಂತಹ ನಿರೀಕ್ಷೆ ಹುಸಿ ಆಯ್ತಾ, ಈ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಒಬ್ಬ ಬಿಗ್ ಬಾಸ್ ಅನುಭವಿ ಸ್ಪರ್ಧಿ ಈ ಹಿಂದೆ ಬಿಗ್ ಬಾಸ್ಗೆ ಹೋಗಿ ಬಂದಿದ್ರು, ತೆಲುಗು ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಆ ರೀತಿನಲ್ಲಿ ಅವ್ರು ಕಾಣಿಸ್ತಾ ಇಲ್ಲ. ವೈಲ್ಡ್ ಕಾರ್ಡ್ ಸ್ಪರ್ಧಿ ಹೊಸ ಫ್ರೆಶ್ ಎಂಟ್ರಿ ತರನೇ ಕಾಣಿಸ್ತಾ ಇದ್ದಾರೆ. ಫನ್ ಇಲ್ಲ, ಟಾಸ್ಕ್ ನಲ್ಲಿಲ್ಲ. ಇನ್ನು ಮಾತೇ ಅವರು ಬಂಡವಾಳ ಅನ್ಕೊಂಡ್ರೆ ಆ ಮಾತು ಸಹ ಅವರಿಗೆ ನೆಗೆಟಿವ್ ಆಗ್ತಾ ಇದೆ. ಈ ರೀತಿಯಾಗಿ ಶೋಭಾ ಶೆಟ್ಟಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ರೀತಿ ಎಲ್ಲಾ ವಿಚಾರದಲ್ಲೂ ಉಳಿದ ಸ್ಪರ್ಧಿಗಳು ಏನೇ ಮಾಡಿದ್ರು ಎಲ್ಲದಕ್ಕೂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಾವು ಮಾತ್ರ ಕರೆಕ್ಟು, ಬೇರೆಯವರೆಲ್ಲ ಸ್ಪರ್ಧಿಗಳೇ ಅಲ್ವಾ, ಇವರು ಸರಿಯಾಗಿ ಆಡ್ತಾನೆ ಇಲ್ಲ ಅನ್ನೋ ರೀತಿನಲ್ಲಿ ಅವರು ಕಾಣಿಸ್ಕೊಳ್ತಿರುವಂಥದ್ದು, ಅಥವಾ ಅವ್ರ ಮೈಂಡ್ ಅಲ್ಲಿ ಆತರ ಓಡ್ತಾ ಇದೆ. ಇದಿಷ್ಟು ಈ ವಾರದಲ್ಲಿ ಹೈಲೈಟ್ ಆಗ್ಬೇಕಾದಂತಹ ವಿಚಾರಗಳು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರಿಗೆ ಈ ವಾರದಲ್ಲಿ ಕ್ಲಾಸ್ನ ಅಗತ್ಯ ಇದೆ, ಯಾರಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋಗಳನ್ನ ಇದೇ ರೀತಿ ನೋಡ್ತಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.